ವೆಲ್ಕಮ್ ಟು ಮಾನೆ ಊಟ ಕುಕಿಂಗ್ ಚಾನೆಲ್. ಇವತ್ತು ನಾವು ಹಿತಕಿದ ಅವರೆಕಾಳು ಸಾರು ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಪ್ಯಾನ್ಗೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀವಿ. ಎಣ್ಣೆ ಕಾದ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀವಿ. ಕರಿಬೇವಿನ ಸೊಪ್ಪು ಚಿಟಪಟ ಚಿಟಪಟ ಅನ್ನಬೇಕು. ನಂತರ ಇದಕ್ಕೆ ದಪ್ಪಕ್ಕಾದರೂ ಹೆಚ್ಕೊಳ್ಳಿ, ಉದ್ದಕ್ಕೆ ದಪ್ಪಕ್ಕಾದರೂ ಹೆಚ್ಕೊಳ್ಳಿ. ಅದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋದ್ರಿಂದ ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಸಾಫ್ಟ್ ಆಗಬೇಕು. ಅದು ಫ್ರೈ ಆಗೋಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ಗೆ 1 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕಿಕೊಳ್ಳಿ, 1.5 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರನ್ನು ಹಾಕಿಕೊಳ್ಳಿ, ಅರಿಶಿಣದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕಿಕೊಳ್ಳಿ. ಧನಿಯಾ ಪೌಡರ್ ನೀವು ಏನದು ಕೊತ್ತಂಬರಿ ಸೊಪ್ಪು ಕಮ್ಮಿ ಹಾಕ್ತಾ ಇದ್ದೀರಾ ಅಂದರೆ ಧನಿಯಾ ಪೌಡರ್ನ ಜಾಸ್ತಿ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಧನಿಯಾ ಪೌಡ್ರನ್ನ ಕಮ್ಮಿ ಹಾಕ್ಕೊಳ್ಳಿ. ಆ ಥರ ನೀವು ಮಾಡ್ಕೊಳ್ಳಿ. ನಂತರ ಇದಕ್ಕೆ 4 ಲವಂಗವನ್ನು ಹಾಕಿಕೊಳ್ಳಿ, ಒಂದು ಸಣ್ಣ ಪೀಸ್ ಆಗುವಷ್ಟು ಚಕ್ಕೆಯನ್ನು ಹಾಕಿಕೊಳ್ಳಿ. ಹಾಗೆಯೇ ಚಕ್ಕೆ ಮತ್ತು ಲವಂಗ, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಚಕ್ಕೆ, ಲವಂಗ ಇಷ್ಟನ್ನು ಹಾಕ್ಕೊಂಡು ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ವಾಶ್ ಮಾಡಿ ಹಾಕ್ಕೊಂಡು ಸೈಡ್ಗೆ ಇಟ್ಕೊತಾ ಇದ್ದೀವಿ. ಈ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಇದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಬೇಕು. ಫಸ್ಟ್ ಈ ಈರುಳ್ಳಿ ಎಲ್ಲನೂ ಫ್ರೈ ಆಗಬೇಕು. ಅಷ್ಟರಲ್ಲಿ ಈ ಈರುಳ್ಳಿ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ. ಫುಲ್ಲು ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗೋವರೆಗೂ ಫ್ರೈ ಆಗಬೇಕು. ಇದು ನೋಡಿ, ಮಧ್ಯೆ ಮಧ್ಯೆ ಈ ಥರ ಕೈ ಆಡಿಸ್ತಾ ಇರಿ. ನೋಡಿ, ಇಷ್ಟು ಫ್ರೈ ಆದ ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ಹಾರಿದ ನಂತರ ನೀವು ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಳ್ಳಿ. ನಂತರ ದೊಡ್ಡದೊಂದು ಪ್ಯಾನಿಗೆ 2 ದೊಡ್ಡ ಗಾತ್ರದ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಇದಕ್ಕೆ ಮುಂದೆ ಇರಬೇಕು, ಆವಾಗಲೇ ಟೇಸ್ಟ್ ಸಿಗೋದು, ಇಲ್ಲ ಅಷ್ಟೊಂದು ಟೇಸ್ಟಾಗಿ ಬರಲ್ಲ. ಎಣ್ಣೆ ಕಾದ ನಂತರ 1 ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೀವಿ. ಸಾಸಿವೆ ಚಿಟಪಟ ಚಿಟಪಟ ಅನ್ನಬೇಕು. ಇದಂತೂ ದೋಸೆಗೆ, ಚಪಾತಿಗೆ, ಇಡ್ಲಿಗೆ, ವೈಟ್ ರೈಸ್ಗೆ ಮಾಡಿಸಿದ ಕಾಂಬಿನೇಷನ್. ಇದು ತುಂಬಾ ರುಚಿಕರವಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಸಾಸಿವೆ ಚಿಟಪಟ ಚಿಟಪಟ ಅಂದ ನಂತರ ಕರಿಬೇವಿನ ಸೊಪ್ಪು ಒಂದು ಹಿಡಿ ಹಾಕ್ಕೊತಾ ಇದ್ದೀವಿ. ಕರಿಬೇವು ತುಂಬ ಹಾಕಿದಷ್ಟು ರುಚಿ ಇರುತ್ತೆ ಇದಕ್ಕೆ. ನಂತರ ನಾವು ನೆನೆಸಿ ಹಿತ್ಕಿದ್ದ ಅವರೆಕಾಯಿನ ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ಅವರೆಕಾಯಿನ ಚೆನ್ನಾಗಿ ಇತ್ತಿಕ್ಬಿಟ್ಟು ಒಂದು ಸತಿ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ಈ ಥರ ಮಿಕ್ಸ್ ಮಾಡಿದ ನಂತರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ನೋಡೋಕ್ಕೆ ಸಾಫ್ಟಾಗಿರುತ್ತೆ. ಸ್ವಲ್ಪ ಅವರೆಕಾಯಿ ಪಳಪಳ ಅಂತ ಇರುತ್ತೆ. ಆಯಿಲ್ನಲ್ಲಿ ಚೆನ್ನಾಗಿ ನೀವು ಗೊಬ್ಬ ಅಂತ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಕೊಂಡು ನಾವು ರುಬ್ಕೊಂಡಿರ್ತೀವಲ್ವ ಆ ಮಸಾಲೆನ, ಅದೇ ಚಕ್ಕೆ ಲವಂಗ ಅವೆಲ್ಲ ಹಾಕ್ಕೊಂಡಿರ್ತೀವಲ್ವ ಆ ಮಸಾಲೆನ ರುಬ್ಬಿರೋದನ್ನು ಹಾಕಿ ಇದು ಅವರೆಕಾಯಿ ಮುಳುಗೋ ಅಷ್ಟು ನೀರನ್ನ ಹಾಕ್ಕೊಳ್ಬೇಕು. ಅದಕ್ಕೆ ಮುಳುಗಕ್ಕೆ ಆಗೋಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನಂತರ ಅದೇ ಮಿಕ್ಸಿ ಜಾರಿಗೆ 1 ಚಿಪ್ ಆಗುವಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ರುಬ್ಬಿದ ನಂತರ ನೀರು ಹಾಕ್ಕೊಂಡೆ ರುಬ್ಕೊಳ್ಳಿ. ಒಂದು 2 ಟೊಮೆಟೊನ 4 ಪೀಸ್ ಕಟ್ ಮಾಡಿಕೊಂಡು ಅದೇ ಮಿಕ್ಸಿ ಜಾರಲ್ಲೇ ರುಬ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮರೆತುಬಿಟ್ಟಿದ್ವಿ ಇದಕ್ಕೆ ಹಾಕ್ಕೊಂಡಕ್ಕೆ, ಅದಕ್ಕೆ ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ತೆಂಗಿನಕಾಯಿ ಮತ್ತು ಟೊಮೆಟೊನ ರುಬ್ಬಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀವಿ. ಇದು ಸ್ವಲ್ಪ ಎಣ್ಣೆ ಎಲ್ಲ ಬಿಡಬೇಕು. ಎಣ್ಣೆ ಎಲ್ಲ ಬಿಟ್ಟ ನಂತರ ನಾವು ತೆಂಗಿನಕಾಯಿ ಮತ್ತು ಟೊಮೆಟೊನ ಒಂದು ಸತಿ ಹಾಕಿ ರುಬ್ಕೊಂಡಿರ್ತೀವಲ್ವ ಆ ಮಸಾಲೆನ ಇದಕ್ಕೆ ಹಾಕ್ಕೊಳ್ಬೇಕು. ಇದೆಲ್ಲ ಚೆನ್ನಾಗಿ ಇದು ಸಿಮ್ಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಇದು ಕುದಿಬೇಕು. ಚೆನ್ನಾಗಿ ಕುದಿಯೋವರೆಗೂ ಈ ಥರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಟುಬಿಡಿ. ಕುಕ್ಕರಲ್ಲೆಲ್ಲ ಏನು ಮಾಡೋಕ್ಕೆ ಹೋಗ್ಬಿಡಿ, ಓಪನ್ ಪಾಟಲ್ಲೇ ಮಾಡಿ. ಈ ಥರ ಇದು ಸ್ವಲ್ಪ ನೋಡಿ, ಈ ಥರ ಕುದ್ದ ನಂತರ ನೀವು ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಕೊಂಡಿರ್ತೀರ ಅಲ್ವಾ ತೆಂಗಿನಕಾಯಿ ಮತ್ತು ಟೊಮೆಟೊನ, ಅದನ್ನು ಹಾಕ್ಬಿಟ್ಟು ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕೋ ನೀರು ಅಷ್ಟು ಕನ್ಸಿಸ್ಟೆನ್ಸಿ ನೀರು ಹಾಕ್ಕೊಳ್ಳಿ. ನಾವು ಇದ್ರ ಫುಲ್ಲಷ್ಟು ನೀರು ಹಾಕ್ಕೊತೀವಿ, ಯಾಕಂದರೆ ಹೋಗ್ತಾ ಹೋಗ್ತಾ ಇದು ಗಟ್ಟಿ ಆಗುತ್ತೆ ಸಾರು. ಅದಕ್ಕೆ ತೆಂಗಿನಕಾಯಿ ಹಾಕಿದ ನಂತರ ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ, ಕುದಿಸ್ಬಾರ್ದು. ಅದಕ್ಕೇ ಫಸ್ಟೇ ನೀವು ಚೆನ್ನಾಗಿ ಕುದಿಸ್ಬಿಟ್ಟೆ ತೆಂಗಿನಕಾಯಿ ಹಾಕಿದ ನಂತರ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಹಸಿ ವಾಸನೆ ಎಲ್ಲ ಹೊರಟೋದ್ರೆ ಸಾಕು. ನೊರೆ ಬರುತ್ತೆ ನಂತರ ಇದು. ಆ ನೊರೆ ಎಲ್ಲನೂ ಹೋಗಿಬಿಟ್ರೆ ಸಾರಾಗಿದೆ ಅಂತ ಅರ್ಥ. ತೋರಿಸ್ತೀವಿ ನೋಡಿ, ನೊರೆ ಬರುತ್ತೆ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಿ. ಅದು ಚೆನ್ನಾಗಿ ಸಿಮ್ಮಲ್ಲೇ ಚೆನ್ನಾಗಿ ಕುದ್ಕೊಂಡು ಹೋಗುತ್ತೆ. ಇಲ್ಲ ಇವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮ್ಗೆ ಒಂದು 2 ನಿಮಿಷ ಆದ ನಂತರ ಮೀಡಿಯಮ್ ಫ್ಲೇಮ್ಗೆ ಟರ್ನ್ ಮಾಡ್ಕೊಳ್ಳಿ ಸ್ಟವ್ನ. ನೋಡಿ, ಫುಲ್ಲು ನೀರು ಹಾಕ್ಕೊಳ್ತಾ ಇದ್ದೀವಿ. ಅದು ಪಾತ್ರೆಯಷ್ಟು ಫುಲ್ಲು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀವಿ. ಇದು ದೋಸೆಗಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ 2 ತಿನ್ನುವ ದೋಸೆನ 5 ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಈ
ಸಾರಿನ ಜೊತೆ ದೋಸೆ ನೀವು ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಕರವಾಗಿರುತ್ತೆ. ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಸಾರನ್ನ ಹಾಗೆ ಕುಡಿತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಖಂಡಿತ ನೀವು ಟ್ರೈ ಮಾಡಿ ನೋಡಬೇಕು. ಸ್ಕೂಲ್ಗೂ ಸಹ, ಲಂಚ್ ಬಾಕ್ಸ್ಗೂ ಸಹ ಕೊಟ್ಟು ಕಳಿಸ್ಬೋದು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಒಗ್ಗರಣೆಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ತುಪ್ಪ ಮಸ್ಟ್ ಆ್ಯಂಡ್ ಶುಡ್ ಹಾಕ್ಕೊಳ್ಳೇಬೇಕು, ಟೇಸ್ಟ್ ಬರುತ್ತೆ. ಇಲ್ಲ ತುಪ್ಪ ಇಲ್ಲ ಅಂದರೆ ಪರವಾಗಿಲ್ಲ, ಎಣ್ಣೆನಲ್ಲೂ ಸಹ ಹಾಕ್ಕೊಬೋದು. ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಬರುತ್ತೆ ಅಂತೆ ಅಷ್ಟೇ, ಇನ್ನೇನಿಲ್ಲ. ತುಪ್ಪ ಒಂದು ಸ್ಪೂನು ಮತ್ತು ಎಣ್ಣೆ 1 ಸ್ಪೂನ್ ಹಾಕ್ಬಿಟ್ಟು ಅವೆರಡು ಕಾದ ನಂತರ ಸಾಸಿವೆ 1 ಸ್ಪೂನ್ ಹಾಕ್ಬಿಟ್ಟು, ಸಾಸಿವೆ ಚಿಟಪಟ ಅಂದ ನಂತರ 1 ಹಿಡಿ ಆಗುವಷ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಅದು ಚಿಟಪಟ ಅಂದ ನಂತರ ಒಗ್ಗರಣೆನ ನೀವು ಸಾರಿಗೆ ಹಾಕಿ ಕಲಿಸ್ಬಿಡ್ಬೇಕು. ಇದಕ್ಕೆ ಹೀಗೆಲ್ಲ ಏನು ಬಳಸೋಂಗಿಲ್ಲ. ತುಪ್ಪ ಮತ್ತು ಎಣ್ಣೆನ ಹಾಕಿ ಸಾಸಿವೆ ಚಿಟಪಟ ನಂತರ ನೀವು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಅದನ್ನೇ ನೀವು ಒಗ್ಗರಣೆನ ಸಾರಿಗೆ ಹಾಕಿ ಕಲಿಸ್ಬಿಟ್ಟು ಅದೆಲ್ಲನೂ ಚೆನ್ನಾಗಿ ಕುದಿಯೋವರೆಗೂ ಬಿಡಬೇಕು. ಸಾರನ್ನ ಮಿಕ್ಸ್ ಮಾಡಿದ ನಂತರ ಈ ಥರ ನೊರೆ ಬರುತ್ತೆ. ಆ ನೊರೆ ಎಲ್ಲ ಕಮ್ಮಿ ಆದ ನಂತರ ನೀವು ದೋಸೆ ಜೊತೆ, ಇಡ್ಲಿ ಜೊತೆ, ಚಪಾತಿ ಜೊತೆ ಸರ್ವ್ ಮಾಡ್ಕೊಳ್ಬೋದು. ನೋಡಿದ್ರಲ್ವಾ ಇಷ್ಟು ರುಚಿಯಾಗಿ ಕಿತ್ಕಿದ್ದ ಅವರೆಕಾಯಿ ಸಾರನ್ನ ಮನೆಯಲ್ಲೇ ಎಷ್ಟು ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಅಂತ. ನೀವು ಸಹ ಮಾಡ್ಕೊಳ್ಳಿ, ತಿನ್ಕೊಳ್ಳಿ.